ಸರ್ಕಾರ ರಚನೆಯಾಗಿ ಜಸ್ಟ್ 3 ದಿನ ಆಗಿದೆ. ಅಷ್ಟರಲ್ಲಿ ದೊಡ್ಡ ಹಂಗಾಮವೇ ಶುರುವಾಗಿದೆ. ಖಾತೆ ಹಂಚಿಕೆ ಮಾಡ್ತಾ ಇದ್ದಂತೆ ಸಿಡಿದೆದ್ದ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡಿದ್ದು ಇದು ಕಾಂಗ್ರೆಸ್ನಲ್ಲಿ ಕಿಚ್ಚು ಹಚ್ಚುವಂತೆ ಮಾಡಿದೆ. ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ, ನಥಿಂಗ್ ಟು ವರಿ. ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್. ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೋತೇನಲ್ಲ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಹೊಸ ಹುಮ್ಮಸ್ಸಿನೊಂದಿಗೆ ಇತಿಹಾಸ ಸೃಷ್ಟಿಸುವ ಕನಸಿನೊಂದಿಗೆ ಕೆಲಸ ಶುರು ಮಾಡುವುದಕ್ಕೇನೋ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಆದರೆ ಪ್ರಮಾಣವಚನ ತಗೊಂಡು 3ನೇ ದಿನ ಮುಗಿಯೋದ್ರೊಳಗೆ ಮೊದಲ ವಿಘ್ನ ಎದುರಾಗಿದೆ. ಸಿಎಂ ಮಾಡಿರುವ ಖಾತೆಗಳ ಹಂಚಿಕೆ ಕಾಂಗ್ರೆಸ್ನ ಹಿರಿಯ ಸಚಿವರಿಗೆ ಸರಿ ಹೋಗಿಲ್ಲ. ಕೊಟ್ಟ ಮಾತು ಉಳಿಸ್ಕೊಂಡಿಲ್ಲ ಎಂಬ ಬೇಸರದೊಂದಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಬರೆದಿದ್ದಾರೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ. ಬೆಂಗಳೂರು ಮೇಲೆ ಕಣ್ಣು ಕೊಡದಿದ್ದಕ್ಕೆ ರಾಜೀನಾಮೆ. ರೆಬೆಲ್ ರಾಮಲಿಂಗಾರೆಡ್ಡಿ ಅಜ್ಞಾತ ಸ್ಥಳಕ್ಕೆ ಹುಡುಕಾಡುತ್ತಿರೋ ಸಿಎಂ. ಬೆಂಗಳೂರು ನಗರಾಭಿವೃದ್ಧಿ ಬದಲು ಜಲಸಂಪನ್ಮೂಲ ಕೊಟ್ಟಿದ್ದಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಸಿಟ್ಟಾಗಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಅಜ್ಞಾತ ಸ್ಥಳಕ್ಕೆ ಹೋಗುವ ಮುನ್ನ ಅತ್ತಿಬೆಲೆ ಬಳಿ ಖಾಸಗಿ ಹೋಟೆಲ್ನಲ್ಲಿ ಮುಂದಿನ ನಡೆ ಬಗ್ಗೆ ಚರ್ಚೆ ಮಾಡಿದ್ದರು. ಆಪ್ತರು, ಪಕ್ಷದ ನಾಯಕರು ಮನವೊಲಿಕೆಗೆ ಆಗಮಿಸುತ್ತಾರೆ ಎಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಯಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ. ಮಾನ್ಯರೇ, ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ. ವಂದನೆಗಳೊಂದಿಗೆ ರಾಮಲಿಂಗಾರೆಡ್ಡಿ, ಶಾಸಕರು, ಬಿಟಿಎಂ ವಿಧಾನಸಭಾ ಕ್ಷೇತ್ರ. ಶಿವಕುಮಾರ್ ಅವರನ್ನು ಕೂಡ ನಾನು ಮಂತ್ರಿ ಮಾಡಿಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿಯಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ. ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ಹೀಗೆ ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಅವರು ಬರೆಯೋದಿಕ್ಕೆ ಕಾರಣವಿದೆ. ಅದುವೇ ಡಿಕೆ ಶಿವಕುಮಾರ್ ಹಿಂದೆ ಕೊಟ್ಟ ಮಾತು ಹಾಗೂ ಈಗ ತಪ್ಪಿರುವ ನಡೆ. 2023ರಲ್ಲಿ ಸಿದ್ದು ಸರ್ಕಾರದಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಭರವಸೆ ಕೊಡಲಾಗಿತ್ತು. ಭರವಸೆ ಕೊಟ್ಟ 3 ದಿನಗಳಲ್ಲಿ ಸಾರಿಗೆ ಇಲಾಖೆ ಕೊಟ್ಟಿದ್ದರು ಸಿದ್ದರಾಮಯ್ಯ. ಆಗಲೂ ಸಿಟ್ಟಾಗಿದ್ದ ರಾಮಲಿಂಗಾರೆಡ್ಡಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಮುಂದುವರಿಯೋದಿಲ್ಲ ಎಂದಿದ್ದರಂತೆ. ಆಗ ರಾಮಲಿಂಗಾರೆಡ್ಡಿ ಮನೆಗೆ ಬಂದು ಸಂಧಾನ ಮಾಡಿದ್ದರು ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್. 2.5 ವರ್ಷಗಳ ಬಳಿಕ ನಾನೇ ಸಿಎಂ ಆಗ್ತೇನೆ, ಆಗ ಕೊಡ್ತೇನೆ ಎಂದಿದ್ದರಂತೆ ಡಿಕೆಶಿ. ಮೊನ್ನೆ ಪ್ರಮಾಣ ವಚನಕ್ಕೂ ಮೊದಲು ಭರವಸೆ ನೀಡಿದ್ದರಂತೆ. ಹೀಗೆ 2 ಬಾರಿ ಭರವಸೆ ಕೊಟ್ಟು ಮೋಸ ಮಾಡಿದ್ರು ಅನ್ನೋದು ರೆಡ್ಡಿ ವಾದ. ಅದರೊಂದಿಗೆ ಡಿಕೆ ಶಿವಕುಮಾರ್ ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಎನ್ನುವುದನ್ನ ರಾಮಲಿಂಗಾರೆಡ್ಡಿ ಬಹಿರಂಗಪಡಿಸಿದ್ದಾರೆ. ತಾವು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿರೋದು ಎನ್ನುವುದನ್ನ ಸ್ಪಷ್ಟವಾಗಿಯೇ ಜನರಿಗೆ ಮಾಹಿತಿ ನೀಡಿ ಮಂತ್ರಿ ಸ್ಥಾನ ತ್ಯಜಿಸಿದ್ದಾರೆ. ಹೀಗೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ನೀಡುತ್ತಲೇ ಬಿಟಿಎಂ ಲೇಔಟ್, ಜಯನಗರ, ಕೋರಮಂಗಲದಲ್ಲಿ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು. ಕೋರಮಂಗಲದಲ್ಲಿ ಶಾಸಕರ ಕಚೇರಿ ಬಳಿ ಜಮಾಯಿಸಿದ ಬೆಂಬಲಿಗರು ರಾಮಲಿಂಗಾರೆಡ್ಡಿ ಕಾರಿಗೆ ಅಡ್ಡಲಾಗಿ ಮಲಗಿ ಪ್ರತಿಭಟನೆ ನಡೆಸಿದ್ರು. ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ರೆಡ್ಡಿ ಬೆಂಬಲಿಗರು. ತಾನು ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಮುಂದುವರಿಯುತ್ತೇನೆ ಎಂದು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದರು. ಬೆಂಬಲಿಗರು ಮಾತ್ರ ಕಾಂಗ್ರೆಸ್ಗೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಡಿಕೆಶಿ ಹಳೆ ಮಾತನ್ನ ನೆನಪಿಸಿದ ರಾಮಲಿಂಗಾರೆಡ್ಡಿ ಬೆಂಬಲಿಗರು ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಹರಿಬಿಟ್ಟಿದ್ದಾರೆ. ಈ ಮಧ್ಯೆ ರಾಮಲಿಂಗಾರೆಡ್ಡಿ ಮಾತಿನ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಟ್ಟರು. ನಾನು ಹಾಗೂ ನನ್ನ ತಮ್ಮ ಹೋಗಿ ಮಾತು ಕೊಟ್ಟಿದ್ದು ನಿಜ. ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿಸ್ತೀವಿ ಅಂತ ಹೇಳಿದ್ವಿ.
ಆದರೆ ಈಗ ಆಗಿರೋದು ಹೈಕಮಾಂಡ್ ನಿರ್ಧಾರ, ಏನ್ ಮಾಡೋದು ಎಂದಿದ್ದಾರೆ. ನಾನು ಅವ್ರಿಗೆ ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿನಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಪೋರ್ಟ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಅದು ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ, ನೋಡೋಣ, ಇರಲಿ, ಅದಾಗಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ರಾಹುಲ್ ಗಾಂಧಿ ಗಮನಕ್ಕೆ ತಂದಿದ್ದಾರೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಮಲ್ಲಿಕಾರ್ಜುನ್ ಖರ್ಗೆ ನಾಮಪತ್ರ ಸಲ್ಲಿಕೆ ಬಳಿಕ ರಾಹುಲ್ ಗಾಂಧಿ ಜೊತೆ ರಾಜ್ಯ ನಾಯಕರು ಲಂಚ್ ಮೀಟಿಂಗ್ ಮಾಡಿದ್ದರು. ಸಚಿವರ ಅಸಮಾಧಾನ, ಖಾತೆ ಬಗ್ಗೆ ಸುರ್ಜೇವಾಲಾ ಮಾಹಿತಿ ನೀಡಿದರು. ಸಮಸ್ಯೆಗಳೆಲ್ಲವನ್ನ ಶೀಘ್ರವೇ ಬಗೆಹರಿಸಿ ಎಂದು ರಾಹುಲ್ ಸೂಚನೆ ಕೊಟ್ಟಿದ್ರು. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಆತಂಕದಿಂದ ಶೀಘ್ರವೇ ಎಲ್ಲವನ್ನ ಬಗೆಹರಿಸುವಂತೆ ತಾಕೀತು ಮಾಡಿದ್ರು. ಅಷ್ಟೊತ್ತಿಗಾಗಲೇ ಇಂಥ ಪ್ರಕರಣಗಳು ಪಕ್ಷಕ್ಕೆ, ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆ ಅನ್ನೋದನ್ನ ನಾಯಕರು ಸಾರಿದ್ದರು. ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್. ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಭಾಳ ಹೈ ಆಗಿದ್ದಾವೆ. ಅವು ಮೀಟ್ ಔಟ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ಎಲ್ಲರೂ ಪಕ್ಷ ಅಂದರೆ ಪರಸ್ಪರ ವಿಶ್ವಾಸದಿಂದ, ಸಹಕಾರದಿಂದ ಹೋಗಬೇಕಾಗ್ತದೆ. ರೆಡ್ಡಿ ರಾಜೀನಾಮೆ, ಮುನಿಯಪ್ಪ ಮುನಿಸು. ಸಿಎಂಗೆ ಸ್ವಪಕ್ಷೀಯರನ್ನೇ ನಿಭಾಯಿಸೋ ಸವಾಲು. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಕೆಎಚ್ ಮುನಿಯಪ್ಪ ಕೂಡ ಖಾತೆ ಹಂಚಿಕೆ ವಿಚಾರವಾಗಿ ಮುನಿಸಿಕೊಂಡಿದ್ದರು. ಮತ್ತೆ ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಬೇಸರಗೊಂಡು ರಾಜೀನಾಮೆಗೆ ಚಿಂತನೆ ನಡೆಸಿದ್ದರು. ಆದರೆ ರಾಹುಲ್ ಗಾಂಧಿ ಜೊತೆ ಏರ್ಪೋರ್ಟ್ನಲ್ಲೇ ಚರ್ಚೆ ಮಾಡಿದ ಕೂಡಲೇ ತಮ್ಮ ವರಸೆ ಬದಲಿಸಿಕೊಂಡರು ಮುನಿಯಪ್ಪ. ಚುನಾವಣೆಗಳಲ್ಲಿ 8 ಬಾರಿ ಗೆದ್ದಿರುವ ನನಗೆ ಖಾತೆ ಹಂಚಿಕೆಯಲ್ಲಿ ಹಿರಿತನ ಪರಿಗಣಿಸಿಲ್ಲ. ಈ ರೀತಿ ಮಾಡಿದ್ರೆ ಮುಂದೆ 2028ಕ್ಕೆ ಕಷ್ಟ ಆಗುತ್ತದೆ. ಜನಸೇವೆ ಮಾಡುವಂಥ ಖಾತೆಗೆ ಮನವಿ ಮಾಡಿದ್ದೇನೆ. ಸಮಾಜ ಕಲ್ಯಾಣ, ಕೃಷಿ ಖಾತೆ ನಾನು ನಿರೀಕ್ಷೆ ಮಾಡಿದ್ದೆ. ಪಕ್ಷದಲ್ಲಿ ಹಿರಿಯರನ್ನ ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ. ನನಗಿಂತ ಕಿರಿಯರಿಗೆ ಒಳ್ಳೆ ಖಾತೆಗಳನ್ನು ಕೊಟ್ಟಿದ್ದಾರೆ ಎಂದು ದೂರಿದ್ದರು. ಅದಕ್ಕೆ ಉತ್ತರ ಕೊಟ್ಟ ರಾಹುಲ್ ಗಾಂಧಿ, ಯಾವುದೇ ಆತುರದ ನಿರ್ಧಾರ ಮಾಡಬೇಡಿ, ನಿಮ್ಮ ಬೇಡಿಕೆ ಬಗ್ಗೆ ಚರ್ಚೆ ಮಾಡುತ್ತೇವೆ. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ, ಎಲ್ಲರೊಂದಿಗೂ ಅನುಸರಿಸಿಕೊಂಡು ಹೋಗಿ ಎಂದು ಸಮಾಧಾನ ಮಾಡಿದ್ದಾರೆ. I am happy, no problem. I met Rahul ji, Surjewala ji, Venugopal ji. They will start. Yeah, but position is different, sir. So, no problem. No. Rahul ji has told I will sort it out. ಎಲ್ಲವೂ ಆದ ಬಳಿಕ ರಾಜ್ಯದ ಪ್ರಸ್ತುತ ಬೆಳವಣಿಗೆ ಹಾಗೂ ಖಾತೆ ಖ್ಯಾತಿಯ ಬಗ್ಗೆ ರಾಹುಲ್ ಗಾಂಧಿ ಡಿಕೆಶಿ ಜೊತೆ ಚರ್ಚೆ ಮಾಡಿದರು. ರಾಜೀನಾಮೆ ಪ್ರಹಸನಕ್ಕೆ ರಾಹುಲ್ ಖಡಕ್ ನಿರ್ಧಾರ ಮಾಡಿದ್ದು, ಮನವೊಲಿಸಿ, ಒಪ್ಪದಿದ್ದರೆ ರಾಜೀನಾಮೆ ಅಂಗೀಕರಿಸಿ ಎಂದಿದ್ದಾರೆ. ಮುಲಾಜಿಲ್ಲದೆ ರಾಜೀನಾಮೆ ಅಂಗೀಕರಿಸಲು ಸೂಚನೆ ಕೊಟ್ಟಿದ್ದಾರೆ. ಆಗ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ಎಂದು ರಾಹುಲ್ಗೆ ಹೇಳಿದ್ದಾರೆ ಡಿಕೆಶಿ. ಕೇಳುತ್ತಿದ್ದಾರೆ ಅಂತ ಒಬ್ಬರಿಗೆ ಖಾತೆ ಬದಲಾವಣೆ ಮಾಡಿದ್ರೆ ಮತ್ತೆ ಕೆಲವರಿಂದ ಬದಲಾವಣೆಗೆ ಒತ್ತಡಗಳು ಹೆಚ್ಚಾಗ್ತವೆ. ಅದಕ್ಕಾಗಿ ಯಾವುದೇ ಖಾತೆ ಬದಲಾಯಿಸದೇ ಇರುವ ಬಗ್ಗೆ ಸಿಎಂ ಡಿಕೆಶಿ ಆಲೋಚನೆ ಮಾಡಿದ್ದಾರೆ. ಬಹುತೇಕ ಈಗ ಹಂಚಿಕೆಯಾಗಿರುವ ಮಂತ್ರಿಗಳಿಗೆ ಅದೇ ಖಾತೆಯಲ್ಲೇ ಮುಂದುವರಿಯುವಂತೆ ಸೂಚನೆ ನೀಡಲು ಮುಂದಾಗಿದ್ದಾರೆ ಡಿಕೆಶಿ. ಈ ಮಧ್ಯೆ ಖಾತೆ ವಿಚಾರವಾಗಿ ಒಬ್ಬಿಬ್ಬರಲ್ಲ 3-4 ಮಂದಿಗೆ ಅಸಮಾಧಾನ ಇದೆ ಅಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಎಲ್ಲರಿಗೂ ಇದ್ದೇ ಇರ್ತದೆ. ಪ್ರಮೋಷನ್ ಆಗಬೇಕು, ಹೆಚ್ಚಿನ ಹುದ್ದೆಗೆ ಹೋಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಸೊ ಒಂದು 2-3 ಮಂದಿಗೆ ಅಸಮಾಧಾನ ಇದೆ, ಇಲ್ಲಂತಿಲ್ಲ. ಕಾಂಗ್ರೆಸ್ನೊಳಗಿನ ಈ ಜಗಳವನ್ನ ಪ್ರತಿಪಕ್ಷಗಳು ಸಹಜವಾಗೇ ತಮ್ಮ ಟೀಕಾಸ್ತ್ರ ಮಾಡಿಕೊಂಡಿವೆ. ಸ್ವೇರಿಂಗ್ ಆದ 3 ದಿನಕ್ಕೆ ಈ ತರ ಕೊಟ್ಟ ಮಾತನ್ನ ತಪ್ಪು ಅಂತ ಚಾಳಿ ಡಿ.ಕೆ. ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇನ್ನೆಷ್ಟು ಜನಕ್ಕೆ ಏನೇನು ಮಾತು ಕೊಟ್ಟಿದ್ದಾರೋ, ಅದಕ್ಕೆ ಮುಂಚೆನೇ ಈ ಥರ ಬಂಡಾಯದ ದೊಡ್ಡ ಸ್ವರೂಪ ಎದ್ದಿರೋವಂಥದ್ದು. ಕಾಂಗ್ರೆಸ್ಸಲ್ಲಿ ಒಳಜಗಳ ಬೇಗುದಿ ಇದೆ. ಜ್ವಾಲಾಮುಖಿ ಮುಂದಿನ ದಿನಗಳಲ್ಲಿ ಇದು ಜ್ವಾಲಾಮುಖಿ ಆಗ್ತೈತೆ.
ಹೀಗೆ ಮುಖ್ಯಮಂತ್ರಿಯಾದ 3 ದಿನಕ್ಕೆ ಡಿಕೆ ಶಿವಕುಮಾರ್ ಮುಂದೆ ಕಾಂಗ್ರೆಸ್ನ ಹಿರಿಯರಿಂದಲೇ ಅಪಸ್ವರ ಕೇಳಿಬಂದಿದೆ. ಅದರಲ್ಲೂ ಮೂಲ ಕಾಂಗ್ರೆಸ್ಸಿಗರೇ ಈಗ ಸಿಟ್ಟಿಗೆದ್ದಿರೋದ್ರಿಂದ ಅದನ್ನು ಬೆಣ್ಣೆಯಿಂದ ಕೂದಲು ತೆಗೆದಷ್ಟೇ ಸೂಕ್ಷ್ಮವಾಗಿ ಸರಿಪಡಿಸಬೇಕಾದ ಜವಾಬ್ದಾರಿ ಶಿವಕುಮಾರ್ ಹೆಗಲೇರಿದೆ. ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್ ಈಗ ತಮ್ಮ ಸಂಪುಟಕ್ಕೆ ಎದುರಾಗಿರುವ ಟ್ರಬಲ್ಗೆ ಹೇಗೆ ಮದ್ದರಿಯುತ್ತಾರೆಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಮೀರ್ ಅಹಮದ್ ಖಾನ್ಗೆ ಮಂತ್ರಿ ಸ್ಥಾನ ತಪ್ಪುತ್ತಿದ್ದಂತೆ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಊರೂರಲ್ಲೂ ಪ್ರತಿಭಟನೆ ಶುರು ಮಾಡಿದ್ದು ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಮಂತ್ರಿ ಪಟ್ಟ ಕಟ್ಟದೇ ಇದ್ದಲ್ಲಿ ಮುಂದೆ ಪಾಠ ಕಲಿಸ್ತೀವಿ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಇಡೀ ಸಮಾಜಕ್ಕೆ ಇವತ್ತು ಬೆನ್ನುಕ್ಕೆ ಚೂರಿ ಹಾಕೋ ಕೆಲಸ ಮಾಡಿದ್ದಾರೆ ಈ ಹೈಕಮಾಂಡ್ ಅವರು. ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಪಾಲಿನ ಹಿರಿಯ ನಾಯಕ, ಮುಸ್ಲಿಂ ವೋಟ್ ಬ್ಯಾಂಕ್ನ ಮಾಸ್ ಲೀಡರ್. ಹೀಗಾಗಿಯೇ ಸಿದ್ದು ಸರ್ಕಾರ ಆಗಿರೋವರೆಗೂ ಜಮೀರ್ ಗತ್ತು ಬೇರೆ ಲೆವೆಲ್ಗೆ ಇತ್ತು. ಆದ್ರೆ ಇವತ್ತು ಇದೇ ನಾಯಕ ಸೈಡ್ ಲೈನ್ ಆಗೋ ಆತಂಕದಲ್ಲಿದ್ದಾರೆ. ಜಮೀರ್ ಮೇಲೆ ಬಂದ ಒಂದೇ ಒಂದು ಆರೋಪ ಇವರ ರಾಜಕೀಯಕ್ಕೆ ಕಗ್ಗಂಟಾಗಿ ಕಾಡುತ್ತಿದೆ. ಸಚಿವ ಸಂಪುಟದ ಮೊದಲ ಪಟ್ಟಿಯಲ್ಲೇ ಇರಬೇಕಿದ್ದ ನಾಯಕ ಈಗ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋದೇ ಡೋಲಾಯಮಾನವಾಗಿದೆ. ದಾವಣಗೆರೆಯ ಆಡಿಯೋ ಬಾಂಬ್ನಿಂದಾಗಿ ತತ್ತರಿಸಿ ಹೋಗಿರೋ ಜಮೀರ್ ಸೈಲೆಂಟ್ ಆಗಿ ಹೋಗಿದ್ದಾರೆ. ಯಾವಾಗ ಅಲ್ಪಸಂಖ್ಯಾತ ನಾಯಕನ ಮೇಲೆ ಆಡಿಯೋ ಬಾಂಬ್ ಬಿತ್ತು, ಜಮೀರ್ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಜಮೀರ್ ಪರ ಅಭಿಮಾನಿಗಳ ರಣಾಕ್ರೋಶ. ಊರೂರಲ್ಲೂ ಪ್ರೊಟೆಸ್ಟ್, ಹೈಕಮಾಂಡ್ ವಿರುದ್ಧ ಸಿಟ್ಟು. ಬೆಂಗಳೂರಲ್ಲಿ ಇವತ್ತು ಜಮೀರ್ ಅಹಮದ್ ಅಭಿಮಾನಿಗಳು ಅಕ್ಷರಶಃ ಸಿಡಿದೆದ್ದಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಜಮೀರ್ ಫ್ಯಾನ್ಸ್ ಕಾಂಗ್ರೆಸ್ ಹೈಕಮಾಂಡ್ ಮುಸ್ಲಿಂ ನಾಯಕನಿಗೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದೆ. ಇದನ್ನ ಮುಸ್ಲಿಂ ಸಮಾಜ ಸಹಿಸಿಕೊಳ್ಳೋದಿಲ್ಲ. ರಾಜ್ಯದಲ್ಲಿ ಮುಸ್ಲಿಮರ ಸಂಖ್ಯೆ ದೊಡ್ಡದಿದೆ, ಅದಕ್ಕೆ ತಕ್ಕಂತೆ ಪ್ರಾತಿನಿಧ್ಯ ಸಿಗಬೇಕು. ಜಮೀರ್ ಅಹಮದ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆ ಜೋರಾಗ್ತಿದ್ದಂತೆ ರಸ್ತೆ ತಡೆಗೂ ಮುಂದಾದ್ರು. ಈ ವೇಳೆ ಪೊಲೀಸರು ಎಂಟ್ರಿ ಕೊಡುತ್ತಿದ್ದಂತೆ ದೊಡ್ಡ ಹಂಗಾಮಾವೇ ನಡೆದೋಯ್ತು. ಜಮೀರ್ ಪರ ಪ್ರತಿಭಟನೆಯಲ್ಲಿ ಕೊಪ್ಪಳದ ಮಹಾಶ್ವೇರಾನಂದ ಸ್ವಾಮೀಜಿ ಸಹ ಭಾಗಿಯಾಗಿದ್ರು. ಇವತ್ತು ಜಮೀರ್ ಅಹಮದ್ ಖಾನ್ರ ಪವರ್ ಏನು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೇವೆ. ಸಚಿವ ಉಪಮುಖ್ಯಮಂತ್ರಿ ಮಾತ್ರವಲ್ಲ, ಸಿಎಂ ಹುದ್ದೆಗೆ ಅರ್ಹತೆ ಇರೋರು ಅವರು. ಜಮೀರ್ ಮುಸ್ಲಿಂ ನಾಯಕ ಮಾತ್ರವಲ್ಲ, ಅಹಿಂದ ವರ್ಗದ ನಾಯಕ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾನಿವತ್ತು ಬಂದಿರೋದು ಜಮೀರ್ ಮುಸಲ್ಮಾನರ ನಾಯಕ ಅಂತ ನಾನು ಬಂದಿಲ್ಲ. ಹಿಂದುಳಿದ ಅಲ್ಪಸಂಖ್ಯಾತರ ದಲಿತರ ನಾಯಕ ಮತ್ತು ಬಸವಣ್ಣನವರ ತತ್ವವನ್ನು ಒಪ್ಪಿಕೊಳ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅಂತೇಳಿ ಇವತ್ತು ನಾನು ಬಂದಿದ್ದೇನೆ. ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಜಮೀರ್ ಅಭಿಮಾನಿಗಳು ಬೀದಿಗಿಳಿದಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಜಮೀರ್ ಬೆಂಬಲಿಗರ ಆಕ್ರೋಶ ಜೋರಾಗಿದ್ದು, ಜಾಮಿಯಾ ಮಸೀದಿ ಬಳಿ ನೂರಾರು ಮುಸ್ಲಿಂ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಜಮೀರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು, ಆಡಿಯೋ ಆರೋಪ ಮಾಡಿರೋದು ಸುಳ್ಳು, ಒಂದು ವೇಳೆ ಸಚಿವ ಸ್ಥಾನ ನೀಡದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ದಲಿತರ ನಾಯಕ, ನಮ್ಮ ನಾಯಕ, ಮನಮೆಚ್ಚುವ ನಾಯಕ ಜಮೀರ್ ಅಹಮದ್ ಖಾನ್ಗೆ. ಹುಬ್ಬಳ್ಳಿಯಲ್ಲೂ ಜಮೀರ್ ಬೆಂಬಲಿಗರ ಆಕ್ರೋಶ ಜೋರಾಗಿದೆ. ಫತೇಶಾವಲಿ ದರ್ಗದ ಬಳಿ ನೂರಾರು ಮಂದಿ ಪ್ರತಿಭಟನೆ ನಡೆಸಿದ್ದು, ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಒಂದು ವೇಳೆ ಸಚಿವ ಸ್ಥಾನ ನೀಡದೇ ಇದ್ದಲ್ಲದೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಜಮೀರ್ಗೆ ಮೊದಲ ಪಟ್ಟಿಯಲ್ಲದೆ ಸಚಿವ ಸ್ಥಾನ ಕೈತಪ್ಪಿದ್ದಂತೆ ಬೆಂಬಲಿಗರ ಆಕ್ರೋಶ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಜಮೀರ್ ಮೇಲೆ ಬಂದಿರೋ ಆಡಿಯೋ ಆರೋಪ ಸುಳ್ಳು. ರಾಜ್ಯದಲ್ಲಿ ಕಾಂಗ್ರೆಸ್ ಬರಲು ಜಮೀರ್ ಅಹಮದ್ ಪಾತ್ರ ದೊಡ್ಡದಿದೆ. ಹೀಗಾಗಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕು ಅಂತ ಬಳ್ಳಾರಿಯಲ್ಲೂ ಪಟ್ಟು ಹಿಡಿದಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲೂ ಜಮೀರ್ ಪರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಮುಸ್ಲಿಂ ಸಮುದಾಯ ಪ್ರತಿಭಟನೆ ನಡೆಸಿದ್ದು, ದಾವಣಗೆರೆಯ ಆಡಿಯೋ ಆರೋಪ ದೊಡ್ಡ ಷಡ್ಯಂತ್ರ. ಇದರಿಂದಾಗಿಯೇ ಸಚಿವ ಸ್ಥಾನ ಸಿಗದಂತಾಗಿದೆ. ಹೈಕಮಾಂಡ್ ಕೂಡಲೇ ಸಚಿವ ಸ್ಥಾನ ನೀಡಲೇಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ಜಮೀರ್ ಅಭಿಮಾನಿಗಳು ವಿನೂತನ ಪ್ರತಿಭಟನೆ ನಡೆಸಿದ್ರು. ಕರಿ ಕಂಬಳಿ ಹೊದ್ದು ಹೈಕಮಾಂಡ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಗಿನೆಲೆ ಬಸ್ ನಿಲ್ದಾಣದಿಂದ ಎಂಎಂ ಸರ್ಕಲ್ ವರೆಗೂ ಕಾಲ್ನಡಿಗೆ ಮಾಡಿ ಹೋಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು.
ಇನ್ನು ವಿಜಯಪುರದಲ್ಲೂ ಜಮೀರ್ ಅಹಮದ್ ಖಾನ್ ಬೆಂಬಲಿಗರು ಬೀದಿಗಿಳಿದಿದ್ರು. ಸುಮಾರು 40ಕ್ಕೂ ಹೆಚ್ಚು ಮುಸ್ಲಿಂ ಸಂಘಟನೆ ಮುಖಂಡರು ಭಾಗಿಯಾಗಿದ್ದು ಜಮೀರ್ ವಿರುದ್ಧ ದೊಡ್ಡ ಷಡ್ಯಂತ್ರ ಮಾಡಲಾಗಿದೆ. ಈಗ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಿದ್ದಾರೆ. ಒಂದು ವೇಳೆ ಮುಂದೆ ಸಚಿವ ಸ್ಥಾನ ನೀಡದಿದ್ರೆ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಜಮೀರ್ ಅಹಮದ್ ಅವರು ಬೆಳೆಕತ್ತಾರ ಅಂತೇಳಿ ಒಂದು ಷಡ್ಯಂತ್ರ ಮಾಡಿದಾರ. ಈ ಷಡ್ಯಂತ್ರಕ್ಕೆ ನಾವು ಐತಲ್ಲ ಅದು ಖಂಡಿಸ್ತೀವಿ. ಒಟ್ನಲ್ಲಿ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಂತೆ ಮುಸ್ಲಿಂ ಸಮುದಾಯ ಬೀದಿಗಿಳಿದಿದೆ. ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ನೀಡದೇ ಇದ್ದಲ್ಲಿ ಪಾಠ ಕಲಿಸ್ತೀವಿ ಅನ್ನೋ ಎಚ್ಚರಿಕೆ ನೀಡುತ್ತಿದ್ದಾರೆ. ಹೀಗಾಗಿ ಇದೆಲ್ಲಿಗೆ ಬಂದು ನಿಲ್ಲುತ್ತೋ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಬ್ಬ ದಾವಣಗೆರೆಯವನು, ಮತ್ತೊಬ್ಬ ತುಮಕೂರಿನವನು. ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು. ಆದರೆ ಪಾಕಿಸ್ತಾನದ ಶಂಕಿತ ಉಗ್ರನ ಜೊತೆ ನಂಟು ಬೆಳೆಸಿದವರು ದೇಶದ ಮಾಹಿತಿಯನ್ನ ರವಾನಿಸ್ತಾ ಇದ್ರು. ಹೀಗಾಗಿಯೇ ರಕ್ತದೋಕುಳಿ ಹರಿಸಲು ಪಾಕ್ ಉಗ್ರ ದೊಡ್ಡ ಟಾಸ್ಕ್ ಕೊಟ್ಟಿದ್ನಂತೆ. ಪಾಕಿಸ್ತಾನ ಟು ತುಮಕೂರು ಉಗ್ರರ ಲಿಂಕ್. ಪಾಕ್ ಉಗ್ರರ ಸ್ನೇಹ ಇಬ್ಬರಿಗೆ ಬಿತ್ತು ಕೋಳ. ಶತ್ರುಗಳ ಸಂಚನ್ನಾದ್ರೂ ಅರಿಯಬಹುದು, ಆದರೆ ಹಿತಶತ್ರುಗಳ ಹೆಜ್ಜೆ ತಿಳಿಯೋದಕ್ಕಾಗಲ್ಲ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ನಮ್ಮೊಳಗೆ ಇರ್ತಾರೆ, ನಮ್ಮಂತೆಯೇ ನಟನೆ ಮಾಡ್ತಾರೆ, ಕೊನೆಗೆ ಸಣ್ಣದೊಂದು ಸುಳಿವನ್ನು ಕೊಡದೆ ಅಟ್ಟಹಾಸ ಮೆರೀತಾರೆ. ಇವರು ಕೂಡ ಇಂಥದ್ದೇ ಜಾಯಮಾನಕ್ಕೆ ಸೇರಿದವರು. ಜನನಿಗೆ, ಜನ್ಮ ಭೂಮಿಗೆ ಯಾವತ್ತೂ ಮೋಸ ಮಾಡಬಾರದು ಅಂತಾರೆ. ಆದರೆ ಇವರಿಬ್ಬರೂ ದೇಶಕ್ಕೆ ಸಂಚಕಾರ ತರೋ ಕೆಲಸಕ್ಕೆ ಕೈ ಹಾಕಿದ್ರು. ಕರುನಾಡಲ್ಲಿ ಇದ್ಕೊಂಡು ಪಾಕಿಸ್ತಾನದ ಶಂಕಿತ ಉಗ್ರರ ಬೆನ್ನಿಗೆ ನಿಂತಿದ್ರು. ಇಲ್ಲಿನ ಮಾಹಿತಿ ರವಾನಿಸುತ್ತಾ ದೇಶಕ್ಕೆ ಸಂಚಕಾರ ತರೋ ಕೆಲಸಕ್ಕೆ ಕೈ ಹಾಕಿದ್ರು. ಆದರೆ ಪಾಪದ ಕರ್ಮ ಬಿಡಬೇಕಲ್ಲ. ಪಾಕ್ ಶಂಕಿತ ಉಗ್ರರ ಜೊತೆ ಕದ್ದು ಮುಚ್ಚಿ ವ್ಯವಹಾರ ಮಾಡ್ತಾ ಇದ್ದವರಿಗೆ ಖಾಕಿ ಕೋಳ ಬಿದ್ದಿದೆ. ಕೇಂದ್ರ ತನಿಖಾ ತಂಡದ ಮಾಹಿತಿ ಆಧರಿಸಿ ತುಮಕೂರು ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಹುಟ್ಟಿದ್ದಿಲ್ಲೇ, ಬೆಳೆದಿದ್ದಿಲ್ಲೇ, ಸರ್ಕಾರದ ಎಲ್ಲ ಸವಲತ್ತು ಪಡೆದುಕೊಂಡಿದ್ದೂ ಕೂಡ ಇಲ್ಲೇ. ಆದರೆ ಕೈ ಜೋಡಿಸಿದ್ದು ಮಾತ್ರ ಪಾಪಿ ಪಾಕಿಸ್ತಾನದ ಜೊತೆ. ಈತನ ಹೆಸರು ಅಲ್ಲಾ ಭಕ್ಷು ಅಂತ. ಜಸ್ಟ್ 24 ವರ್ಷ, ತುಮಕೂರು ನಗರದ ಶ್ರೀರಾಮನಗರ ನಿವಾಸಿ. ಈತನಿಗೆ ಪಾಪಿ ಪಾಕಿಸ್ತಾನದ ಮೇಲೆ ಅದೇನು ಪ್ರೀತಿಯೋ ಒಂದು ಗೊತ್ತಿಲ್ಲ. ಇನ್ಸ್ಟಾಗ್ರಾಂ ಖಾತೆ ಮೂಲಕ ಪಾಕಿಸ್ತಾನದ ಶಂಕಿತ ಉಗ್ರರ ಸಂಪರ್ಕ ಮಾಡಿದ್ದವ ದೇಶದ ಭದ್ರತೆಗೆ ಧಕ್ಕೆ ತರುವಂತಹ ಸಂದೇಶಗಳನ್ನು ರವಾನಿಸ್ತಾ ಇದ್ದ. ಇಷ್ಟೇ ಅಲ್ಲದೆ ಒಂದು ಸಮುದಾಯಕ್ಕೆ ಸೀಮಿತವಾದ ದೇಶದೊಳಗಿನ ಬೆಳವಣಿಗೆ ಬಗ್ಗೆ ಪ್ರಚೋದನಾತ್ಮಕ ಮಾಹಿತಿ ಹಂಚಿಕೊಳ್ತಿದ್ದ. ಇಷ್ಟು ದಿನ ಕದ್ದು ಮುಚ್ಚಿ ಕಳ್ಳಾಟ ಆಡ್ತಾ ಇದ್ದವನಿಗೆ ಈಗ ಸರಿಯಾಗಿ ಬರೆ ಬಿದ್ದಿದೆ. ರಕ್ತದೋಕುಳಿ ಹರಿಸೋದಕ್ಕೆ ಟಾಸ್ಕ್ ಕೊಟ್ಟಿದ್ದ ಉಗ್ರ. ರಾಜ್ಯದಲ್ಲಿ ನಡೆಯಬೇಕಿದ್ದ ದೊಡ್ಡ ವಿಧ್ವಂಸಕರ ಕೃತ್ಯವೊಂದು ತಪ್ಪಿದಂತೆ ಕಾಣುತ್ತದೆ. ಯಾಕಂದ್ರೆ ಪಾಕ್ ಉಗ್ರನ ನೆರಳಿನಲ್ಲಿದ್ದವರಿಗೆ ದೊಡ್ಡ ಟಾಸ್ಕ್ ಒಂದನ್ನ ಕೊಟ್ಟಿದ್ದನಂತೆ. ಬೆಂಗಳೂರಿನ ಬಿಜೆಪಿ ಕಚೇರಿ ಬಳಿ ನಡೆದಿದ್ದ ದಾಳಿ ಹಾಗೂ ಕೊಯಮತ್ತೂರು ಬ್ಲಾಸ್ಟ್ ಮಾದರಿಯಲ್ಲೇ ಮತ್ತೊಂದು ಬ್ಲಾಸ್ಟ್ಗೆ ಟಾಸ್ಕ್ ಕೊಟ್ಟಿದ್ದನಂತೆ. ಆದರೆ ಇದರ ರೂಪರೇಷೆ ರೆಡಿ ಮಾಡೋದಕ್ಕೂ ಮೊದಲೇ ಲಾಕ್ ಆಗಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೇಲೆ ಕಣ್ಣಿಟ್ಟಿರೋ ಕೇಂದ್ರ ತನಿಖಾ ತಂಡಕ್ಕೆ ಈತನ ಸುಳಿವು ಸಿಕ್ಕಿದೆ. ಹೀಗಾಗಿ ಈತನ ಚಾಟಿಂಗ್ ಹಿಸ್ಟರಿ ನೋಡ್ತಾ ಇದ್ದಂತೆ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಮುಂದಿನ ತಿಂಗಳು ಮಹಾರಾಷ್ಟ್ರದ ಪುಣೆಯಲ್ಲಿ ವ್ಯಕ್ತಿಯೊಬ್ಬನ ಕೊಲೆಗೆ ಸಂಚು ರೂಪಿಸಿದ್ರಂತೆ. ಇದಕ್ಕಾಗಿ ತುಮಕೂರಿನಿಂದಲೇ ಹುಡುಗರನ್ನ ಕರೆತರುವುದಾಗಿ ಹೇಳಿಕೊಂಡಿದ್ದರಂತೆ. ಈ ಎಲ್ಲ ಮಾಹಿತಿ ಕಲೆ ಹಾಕಿದ ಕೇಂದ್ರದ ತಂಡ ತುಮಕೂರು ಪೊಲೀಸರಿಗೆ ಮಾಹಿತಿ ರವಾನಿಸಿದ್ದಾರೆ. ಕೂಡಲೇ ಅಲರ್ಟ್ ಆದ ಇನ್ಸ್ಪೆಕ್ಟರ್ ಅವಿನಾಶ್ ಅಂಡ್ ಟೀಮ್ ಆರೋಪಿಗೆ ಖೆಡ್ಡ ತೋಡಿದೆ. ಈತನ ಜೊತೆಗೆ ದಾವಣಗೆರೆಯ ಜಮೀರ್ ಖಾನ್ ಎಂಬಾತನನ್ನು ಲಾಕ್ ಮಾಡಿದ್ದಾರೆ. ಇಬ್ಬರನ್ನ ಬಂಧಿಸಿರೋ ಪೊಲೀಸರು ಇವರ ಜಾಲ ಎಲ್ಲೆಲ್ಲಿ ಹರಡಿದೆ ಅಂತ ಜಾಲಾಡ್ತಿದ್ದಾರೆ. ಕರ್ನಾಟಕದ ಬೇರೆ ಯುವಕರ ಜೊತೆಗೂ ಸಂಪರ್ಕದಲ್ಲಿದ್ರ ಅಂತ ತನಿಖೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ದೇಶಕ್ಕೆ ಸಂಚಕಾರ ತರೋದಕ್ಕೆ ಹೊರಟವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು. ಕರುನಾಡಲ್ಲಿ ಮುಂಗಾರು ಮಳೆ ಅಬ್ಬರ ಶುರುವಾಗಿದೆ. ಕರಾವಳಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ಅನ್ನದಾತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಭಾರೀ ಮಳೆಯ ಹೊಡೆತಕ್ಕೆ ರಸ್ತೆಗಳೇ ಕೊಚ್ಚಿ ಹೋಗೋದಕ್ಕೆ ಶುರುವಾಗಿವೆ.
ರಾಜ್ಯದ ಕರಾವಳಿ ಭಾಗದಲ್ಲಿ ಮುಂಗಾರು ಚುರುಕನ್ನ ಪಡೀತಾ ಇದೆ. ಜೂನ್ 8ನೇ ತಾರೀಕು ತನಕ ಭಾರಿ ಪ್ರಮಾಣದಲ್ಲಿ ಮಳೆಯಾಗುವಂತ ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ಕರುನಾಡಲ್ಲಿ ಇಷ್ಟು ದಿನ ಮಳೆಯಾಗಿದ್ದು ಬೇರೆ, ಇನ್ಮೇಲೆ ಮಳೆಯಾಗುವುದು ಬೇರೆ. ಯಾಕಂದ್ರೆ ಅಧಿಕೃತವಾಗಿ ಈಗ ರಾಜ್ಯದಲ್ಲಿ ಮುಂಗಾರು ಮಳೆ ಶುರುವಾಗಿದೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಮುಂಗಾರಿನ ಆರಂಭ ಶುರುವಾಗಿದ್ದು ಜನ ಪರದಾಡೋದಕ್ಕೆ ಶುರು ಮಾಡಿದ್ದಾರೆ. ಮಂಗಳೂರು, ಪುತ್ತೂರು, ಉಡುಪಿ ಜಿಲ್ಲೆಗಳಲ್ಲಿ ಬೆಳಗ್ಗೆಯಿಂದಲೇ ಜಿಟಿ ಮಳೆ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರಿನ ಪ್ರವೇಶವಾಗಿದೆ. ಮಂಗಳೂರಿನ ಸುತ್ತಮುತ್ತ ಭಾರೀ ಮಳೆಯಾಗ್ತಿದ್ದು ಮುಂಗಾರಿನ ಆಗಮನಕ್ಕೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ನಗರದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಕರಾವಳಿ ಕರ್ನಾಟಕಕ್ಕೆ ಮುಂಗಾರು ಮಾರುತಗಳು ಅಪ್ಪಳಿಸುವಂತ ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿದೆ. ನಾವೀಗ ಮಂಗಳೂರಿನ ನಂತೂರು ವೃತ್ತದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ 2 ದಿನಗಳ ಈಚೆಗೆ ಸಾಕಷ್ಟು ಮಳೆಯಾಗ್ತಾ ಇದೆ. ಮೋಡ ಕವಿದ ವಾತಾವರಣ ನಿನ್ನೆ ಇಡೀ ದಿನ ಇತ್ತು. ಆದರೆ ಇವತ್ತು ಬೆಳಗಿನಿಂದಲೇ ಮಳೆಯ ವಾತಾವರಣ ಇಡೀ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಮಂಗಳೂರು ನಗರದಲ್ಲಿ ಕೂಡ ಇದೇ ರೀತಿಯ ವಾತಾವರಣ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಪುತ್ತೂರಲ್ಲೂ ಮಳೆರಾಯ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದಾನೆ. ಜೂನ್ 4ರಂದು ಮಾನ್ಸೂನ್ ಮಾರುತಗಳು ದಕ್ಷಿಣ ಕನ್ನಡ ಹಾಗೂ ಕರಾವಳಿ ಭಾಗಕ್ಕೆ ಎಂಟ್ರಿ ಕೊಡಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿತು. ಅದರಂತೆಯೇ ಮುಂಗಾರು ಶುರುವಾಗಿದ್ದು ಜಿಲ್ಲೆಯ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದಲ್ಲಿ ಉತ್ತಮ ಮಳೆಯಾಗ್ತಿದೆ. ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದ್ದು ಮುಂದಿನ 3 ದಿನಗಳ ಕಾಲ ಭಾರೀ ಮಳೆಯಾಗಲಿದೆಯಂತೆ. ಮುಂಗಾರಿನ ಅಬ್ಬರ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಮಂಗಳೂರು ಗಡಿ ಭಾಗದ ಕಾಸರಗೋಡಿನಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಮುಗಿಲೆತ್ತರದ ಕಾಂಪೌಂಡ್ ನೆಲಕಚ್ಚಿ ಹೋಗಿದೆ. ಮಳೆ ಹೊಡೆತಕ್ಕೆ ಒಮ್ಮೆಲೆ ಧರೆಗುರುಳಿದ್ದು ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ. ಅದೃಷ್ಟವಶಾತ್ ಮಕ್ಕಳು ಇಲ್ಲದ ಕಾರಣ ದೊಡ್ಡ ಅಪಾಯ ತಪ್ಪಿದಂತಾಗಿದೆ. ಇನ್ನು ಉಡುಪಿ ಜಿಲ್ಲೆಯಲ್ಲೂ ಮುಂಗಾರಿನ ಅಬ್ಬರ ಶುರುವಾಗಿದೆ. ಕಳೆದ 24 ಗಂಟೆಯಿಂದಲೂ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದ್ದು ಅಲ್ಲಲ್ಲಿ ಭಾರೀ ಮಳೆಯಾಗ್ತಿದೆ. ಕಳೆದ ಬಾರಿ ವಾಡಿಕೆಗಿಂತಲೂ ಹೆಚ್ಚು ಮಳೆಯಾಗಿತ್ತು. ಹೀಗಾಗಿ ಈ ಬಾರಿಯೂ ಭಾರೀ ಮಳೆಯಾಗೋ ನಿರೀಕ್ಷೆಯಲ್ಲಿದ್ದು ಮುಂದಿನ 5 ದಿನಗಳ ಕಾಲ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಆಗ್ತಿದ್ದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ವರುಣನ ಅಬ್ಬರ ಶುರುವಾಗಿದೆ. ಚಿಕ್ಕೋಡಿಯಲ್ಲಿ ಬೆಳಗ್ಗೆಯಿಂದಲೇ ಜಿಟಿ ಮಳೆಯಾಗ್ತಿದ್ದು ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ತಾಲೂಕಿನ ಹಲವು ಭಾಗಗಳಲ್ಲಿ ವರುಣದೇವ ಅಬ್ಬರಿಸಿದ್ದು ಗುಡುಗು ಸಿಡಿಲಿನ ಅಬ್ಬರ ಜೋರಾಗಿದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಮುಂಗಾರಿನ ಅಬ್ಬರ ಶುರುವಾಗಿದ್ದು ರೈತರು ಕೃಷಿ ಚಟುವಟಿಕೆ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಜಯಪುರ ಜಿಲ್ಲೆಯಲ್ಲಿ ಚಡ್ಡಿ ಗ್ಯಾಂಗ್ ಭಯ ಶುರುವಾಗಿದೆ. ರಾತ್ರಿಯಾದರೆ ಸಾಕು ಹೊಂಚು ಹಾಕಿ ಬರುವಂತಹ ಗ್ಯಾಂಗ್ ಕಣ್ಣಿಟ್ಟ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡ್ತಿದ್ದಾರೆ. ಮಧ್ಯರಾತ್ರಿ 12 ಗಂಟೆ ಸಮಯ. ಮನೆಯ ಅಂಗಳದಲ್ಲೇ ಜನ ಮಲಗಿದ್ದಾರೆ. ಮನೆಗೆ ಚಿಲಕವನ್ನು ಹಾಕಿದ್ದಾರೆ. ಆದರೆ ಈ ಚಡ್ಡಿ ಗ್ಯಾಂಗ್ಗೆ ಯಾರ ಭಯವೂ ಇಲ್ಲ. ಸದ್ದು ಸಪ್ಪಳ ಮಾಡದೆ ಮನೆಗೆ ನುಗ್ಗಿದವರು ಮನೆ ಮಂದಿ ಕಣ್ಬಿಡೋದಕ್ಕೂ ಮೊದಲೇ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ವಿಜಯಪುರದಲ್ಲಿ ಚಡ್ಡಿ ಗ್ಯಾಂಗ್ ಅಟ್ಟಹಾಸ. ಮೆಲ್ಲಗೆ ಬರ್ತಾರೆ, ಸಣ್ಣ ಸಪ್ಪಳ ಮಾಡದಂತೆ ಕದೀತಾರೆ. ವಿಜಯಪುರ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಶುರುವಾಗಿದೆ. ಚಡ್ಡಿ ಬನಿಯನ್, ಬೆನ್ನ ಹಿಂದೆ ಲಾಂಗು ಮಚ್ಚು, ಇವರ ಕೈಯಲ್ಲಿ ಸಿಕ್ಕರೆ ಮುಗಿದೇ ಹೋಯ್ತು. ಮುಖಕ್ಕೆ ಮಾಸ್ಕು ಬಟ್ಟೆ ಸುತ್ತಿಕೊಳ್ಳೋ ಹಂತಕರು ಮಧ್ಯರಾತ್ರಿಯೇ ಅಖಾಡಕ್ಕಿಳಿಯುತ್ತಾರೆ. ಶಕೆ ಅಂತ ಯಾವ ಮನೆ ಮುಂದೆ ಜನ ಮಲಗಿರ್ತಾರೋ ಅದೇ ಮನೆಯನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಾರೆ. ನೋಡುದ್ರಿ ಕಿಟಕಿಯಾಗಾಯ್ಸ್ರಿ ಇದೆಲ್ಲ ಮಾಡ್ಯಾರ್ರಿ. ಅವ್ರ ಎಲ್ಲ ಮಾಡಿದ್ರು ನಮಗೆ ಭಯ ಬಂದು ಇದು ಆಯ್ತ್ರಿ.